ನಮ್ಮ ಎಲ್ಲ ಪ್ರೀತಿಯ ಯೂಟ್ಯೂಬ್ ಬಂಧು ಮಿತ್ರರಿಗೆ ನಮ್ಮ ವ್ಲಾಗ್ ವಿಡಿಯೋಗೆ ಸ್ವಾಗತ. ದಯವಿಟ್ಟು ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿ, ಹಾಗೆ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಅವರು ಕೂಡ ನಮ್ಮ ವಿಡಿಯೋವನ್ನು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿ. ಹಾಗೆ ಇನ್ನಷ್ಟು ವ್ಲಾಗ್ ವಿಡಿಯೋಗಳನ್ನ ನೋಡಬೇಕು ಅಂತ ಹೇಳಿದರೆ ಮರಿದಲೇ ತಪ್ಪದೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವೆಲ್ಲರೂ ನಮ್ಮ ವ್ಲಾಗ್ ವಿಡಿಯೋವನ್ನು ಯಾವ ಊರುಗಳಿಂದ ಯಾವ ರಾಜ್ಯದಿಂದ ನೋಡ್ತಾ ಇದ್ದೀರಾ ಅಂಥೇಳಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಕೂಡ ಅದರಿಂದ ತಿಳ್ಕೊಬೋದು ನಮ್ಮ ವಿಡಿಯೋ ಎಲ್ಲಿಯವರೆಗೆ ರೀಚ್ ಆಗ್ತಾ ಇದೆ ಅಂತ ಹೇಳಿ. ಬನ್ನಿ ಹಾಗಾದರೆ ವಿಡಿಯೋನ ಮುಂದುವರ್ಸೋಣ. ದಿನ ಬೆಳಗ್ಗೆ ಬೇಳೆ ಸಾರು ಅನ್ನ ಸಾಂಬಾರು ಅಂತಲೇ ಮಾಡ್ತಾಯಿದ್ವಿ. ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡ್ಕೊಂಡಿದ್ದೆ ತಿಂಡಿಗೆ ಅಂಥೇಳಿ. ನಾನು ತಿಂಡಿ ರೆಡಿ ಮಾಡ್ತಾಯಿದ್ರೆ ಈ ಕಡೆ ಎಲ್ಲರೂ ಒಬ್ಬೊಬ್ಬರೇ ಎದ್ಕೊಂಡು ಕಿತಾಪತಿ ಮಾಡಿಕೊಂಡು ಏನೇನೋ ಡಿಸ್ಕಷನ್ ಮಾಡಿಕೊಂಡು ಕುತ್ಕೊಂಡಿದ್ದಾರೆ. ನೀವೇ ನೋಡಿ. ಮೊದ್ಲು ನಿಂದು ಮೈಂಡ್ ಅಲ್ಲಿ ಇಂಜಿನಿಯರ್ ಇತ್ತು, ಈಗ ಡಾಕ್ಟರ್ ಬಂದ್ಬಿಟ್ಟಿದೆ. ಆಮೇಲೆ ಮುಂದಕ್ಕೆ ಏನ್ ಬರುತ್ತೆ ಅಂತ ಗೊತ್ತಿಲ್ಲ. ನಮ್ಮೇಲೆ ಏನಿಲ್ಲಪ್ಪ, ನೀನು ಇಂಜಿನಿಯರ್ ಆಗೋ, ಡಾಕ್ಟರ್ ಆಗೋ, ಏನ್ ಬೇಕೋ ಮಾಡ್ಕೊ. ನಾನು ಅದು ನಿಮ್ ಮನ್ಸಿಗೆ ನಾ ಏನ್ ಹೇಳಕ್ಕಾಗತ್ತ. ಆಮೇಲೆ ಸಣ್ಣ ಪಾಪ ಆಯ್ತದ್ರಿಂದ ಓಸಿ ಹೊಡಿತೈತೆ. ಮಕ್ಳು ಚೆನ್ನಾಗಿ ಓದ್ಲಿ ಅದು ಹಿಂಗಿಂದ. ಈಗ ಸ್ವಲ್ಪ ದೊಡ್ಡವರಾಗಿದ್ಯಾ, ಈಗ ನಿಮ್ ತಲೆಗೆ ಬರ್ಬೇಕು. ನಾವು ಇಂಜಿನಿಯರ್ ಓದಿಸ್ಬೇಕು ಅಂದ ನಿಮ್ ತಲೆಗೆ ಬರ್ಬೇಕು. ನನ್ ತಲೆನೇ ನಿಮಗೆ ತಲೆ ಕೊರಗಾಗತ್ತ ಇಲ್ಲದೇನೆ. ಅದ ನಿಮಗೆ ಇಷ್ಟ ಬಿಟ್ಟಿದೀನಿ. ನೀವ್ ಯಾವ ಲೆಕ್ಕ ನೀವು ಓದ್ತೀಯಾ ಆ ಲೆಕ್ಕಗೂ ಬರ್ತೀಯಾ. ಇದಲ್ಲ ಆರ್ಮಿ ಅಂತೆ, ಈ ಟ್ರೈನಿಂಗ್ ತಗಂತಿಲ್ಲ. ಈಗ ಒಂದು ಓಲ್ಡ್ ಆ ಕಡೆಯಿಂದ ಈ ಕಡೆ ಓಡ್ ಬಾ ಅಂತ ಹೇಳ್ತಿದೀನಿ, ಅದನ್ನು ಮಾಡ್ತಿಲ್ಲ. ಈಗ ಇವಳು ಆರ್ಮಿ ಆಗ ಮುಖನ ನೋಡು. ನೀವು ಯಾವ ಮನೆ ಕಟ್ಟಕ್ಕೆ ನಿಮಗೆ ಯಾವ್ದು ಇಷ್ಟ ಆಗತ್ತ ಆ ಇಷ್ಟ ನೀವು ಓದ್ತಿ ಅದು ಚೆನ್ನಾಗಿ ಓದಿಸ್ಬೋದು. ನಾನ್ ಹೇಳಿದೀನಿ ಇಲ್ಲ ನೀನು ಡಾಕ್ಟರ್ ಆಗ್ಲೇಬೇಕು, ನೀನು ಇಂಜಿನಿಯರ್ ಆಗ್ಲೇಬೇಕು ಅಂದ್ರೆ ನೀವು ಓದಲ್ಲ. ಅವ್ ನಿಮ್ಗೆ ಕಷ್ಟ ಬರುತ್ತೆ. ನಾನು ಓದ್ಸಕ್ ಇದು ಮನ್ಸಿತ್ತು, ಅಪ್ಪ ಇದು ಹೇಳ್ತಿದಾರೆ, ನಿಮ್ ಮನ್ಸೇ ಬರಲ್ಲ. ಅದಕ್ಕೆ ಅದು ನಿಮ್ ಮನ್ಸಿಗೆ ಬಿಡ್ಬೇಕು. ನೀ ಏನೋ ಓದ್ತೀಯ. ಅಪ್ಪ ಹೇಳ್ತಿರೋದು ಒಳ್ಳೆ ಒಂದ್ ಕಾಮಿಡಿ ನೋಡಮ್ಮ. ಅಪ್ಪ ಹೇಳ್ತಾ ನಾನು ಇಂಜಿನಿಯರ್ ಆಗ್ತೀನಿ ಅಂತ, ಡಾಕ್ಟರ್ ಆಗು ಅಂತ ಹೇಳ್ತು. ನಾನ್ ಅಪ್ಪನ್ ಕೇಳ್ದೆ, ಅಮ್ಮಂಗ್ ಸೂಜಿ ಹಾಕಕ್ಕ ಕುಂಡಿಗೆ ಹುಷಾರಿರಲ್ಲ ಅಂತ. ನಾನೇನಿಲ್ಲ, ಇಂಜೆಕ್ಷನ್ ಆಗ್ಬೇಕಾದ್ರೆ ಅವನು ನಿಶಾನ್ ಹೇಳ್ತಾರೆ ಏನ್ ನಾವು ಡಾಕ್ಟರ್ ಆಗಿ ನಾನು ಏನು ಮಮ್ಮಿಗೆ ನಾನು ಇಂಜೆಕ್ಷನ್ ಹಾಕ್ಬೇಕಾ. ನಾನ್ ಡಾಕ್ಟರ್ ಆಗಲ್ಲಪ್ಪ, ಎದ್ರಕಪ್ಪ ಒಂದ್ ಸೂಜಿ ನೋಡಿ ಅವನು. ಅಲ್ಲಪ್ಪ ಡಾಕ್ಟರ್ ಆಗ್ಬಿಟ್ರಪ್ಪ ಎಂತ ಕಷ್ಟ. ಡಾಕ್ಟರ್ ಆಗ್ತೀಯಾ, 4 ಜನ ಪೇಷಂಟ್ ಬರುತ್ತೆ, 4 ಜನ ಜೀವ ಉಳಿಸ್ತೀಯಾ, ಅದು ಪುಣ್ಯ ಸಿಕ್ಕಲ್ವಾ. ಈಗ ನಿಮಗೆ ಅಷ್ಟು ಆಫರ್ ಸಿಕ್ಕಲ್ವಾ. 4 ಜನ ನೋಡ್ತೀಯಾ, 4 ಪೇಷಂಟ್ ಬರುತ್ತೆ, ನಿಮಗೆ ಪುಣ್ಯ ಬರುತ್ತೆ. 4 ಜನ ಜೀವ ಉಳಿಸಿದ್ದಾರೆ, 4 ಜನ ಒಳ್ಳೇದು ಹೇಳ್ತಾರೆ. ಅವರು ಪಲ್ನವ್ರ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಅವರು ಡಾಕ್ಟರ್ ಆಗಿ ಜೀವ ಉಳಿಸಿದ್ದಾರೆ, ಎಷ್ಟು ಚೆನ್ನಾಗಿತ್ತಪ್ಪ ಹೆಸರು ಹೇಳ್ತಾರೆ ಆಯ್ತಾ. ಮತ್ತು ನಿಮಗೆ ಇನ್ನೂ ಒಂದು ಯಾವ್ದು ಆರ್ಮಿ ಹೇಳ್ದ, ಆರ್ಮಿ ನಿಮ್ಗೆ ಆಗಿ ಎಲ್ಲಿ ಗೊತ್ತಾ, ಮನೆ ಒಳಗೆ ಅವ್ರು ಇಟ್ಕೊಳಲ್ಲ, ಅದ ಬಾರ್ಡರ್ ಕಳಿಸ್ತಾರೆ ಆಯ್ತಾ. ಬಾರ್ಡರ್ ಕಳಿಸ್ತಾರೆ ಆಯ್ತಾ. ಅಲ್ಲೋ ನಿಮಗೆ ಗನ್ನು ಇದೆಲ್ಲ ಕೊಡ್ತಾರೆ. ಯಾಕೆಂತ ಬಾರ್ಡರ್ ಏನ್ ಗೊತ್ತಾ, ಅಲ್ಲಿ ನಮ್ ದೇಶ ಬೇರೆ, ಬೇರೆಯವ್ರ ದೇಶ ಬೇರೆ. ಅಲ್ಲಿನಾಗತ್ತೆ ಒಂದ್ ಬಾರ್ಡರ್ ಇರುತ್ತೆ. ಹೊರಗಡೆ ದೇಶದಿಂದ ನಮ್ ದೇಶಕ್ಕೆ ಯಾವ್ದು ಕಲ್ಲ ಇದೆಲ್ಲ ಬರಬಾರ್ದು ಅಂತ ಅಲ್ಲಿ ನಿಮಗ್ ಕಲಿಸ್ತಾರೆ. ಬಂತು ಅಂತ ನೀವು ಅವನಿಗೆ ಇಟ್ಕೋಬೇಕು. ಇಲ್ಲಂದ್ರೆ ಅವನೇ ನಿಮಗೆ ಹೊಡಿತಾರೆ, ಇಲ್ಲ ನೀನು ಅವನಿಗೆ ಹೊಡಿಬೇಕು.
ಆಯ್ತಾ, ಅಲ್ಲಿ ಇರ್ಬೇಕು ಅಪ್ಪ ಹಂಗೆ. ಹೇಳು ಗಂಡ ಇಲ್ಲ ನಾನು ಹೆದರ್ಕೊಂಡಿ, ಕೊಡ್ಬೇಕು ಇವ್ನಿಗೆ. ಇಲ್ಲ ಅವ್ನು ಕೇಳ್ತಾರೆ ಹೆದರ್ಕೊಂಡಿ ನೀನು, ಓ ಬನ್ನಿ ಬನ್ನಿ ಅವಾಗ ಹೇಳ್ದು ಹೌದು ನಿಮ್ಮೆಲ್ಲ ತಪ್ಪು ಬರುತ್ತೆ. ಅದಕ್ಕೆ ಬಾರ್ಡರ್ ಮೇಲೆ ಅಲ್ಲಿ ಜೀವ ಯಾವಾಗ ಹೋಗುತ್ತೆ ಅದು ಗ್ಯಾರಂಟಿ ಇಲ್ಲ. ನಿಜಾನು ಹೇಳ್ತೀನಿ, ಇದೇ ವಿಚಾರನ ಹೇಳ್ತೀನಿ, ಜೀವ ಯಾವಾಗ ಹೋಗುತ್ತೆ ಅದು ಗ್ಯಾರಂಟಿ ಇಲ್ಲ ಆಯ್ತಾ. ಅಲ್ಲೋ ಜೀವ ಹೋಯ್ತು ಅಂದ್ರೆ ಅದು ನಿಮ್ ಜೀವಾಗೆ ಸಮ್ಮಾನ ಕೊಡ್ತಾರೆ. ಅಲ್ಲೋ ಹಂಗಿಲ್ಲ, ಸಮ್ಮಾನಿತ್ ಕೊಡ್ತಾರೆ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ. ಅಲ್ಲೋ ನೀವು ಸಮ್ಮಾನ ಕೊಡ್ತಾರೆ ಆಯ್ತಾ. ಅದಿಲ್ಲ ಅದು ಫ್ಯೂಚರ್ ಐತೆ. ಅಪ್ಪ ನಂಗೆ ಮತ್ತೆ ಇಂಜಿನಿಯರ್ ಅಲ್ಲ, ಇಂಜಿನಿಯರ್ ಏನ್ ಗೊತ್ತಾ ನಿಶಾ, ಇಂಜಿನಿಯರ್ ಅಲ್ಲಿ ಸುಮಾರು ಕ್ಯಾಟಗರಿ ಇಂಜಿನಿಯರ್ ಇರುತ್ತೆ. ಅಲ್ಲಿ ಸಿವಿಲ್ ಇಂಜಿನಿಯರ್ ಇರುತ್ತೆ, ಸಾಫ್ಟ್ವೇರ್ ಇಂಜಿನಿಯರು ಮತ್ತು ಮೆಕ್ಯಾನಿಕ್ ಇಂಜಿನಿಯರು, 3-4 ತರ ಇರುತ್ತೆ ಇಂಜಿನಿಯರ್ ಆಯ್ತಾ. ಅದ್ರೊಳಗೆ ಕೆಲಸ ಐತೆ. ಸಿವಿಲ್ ಇಂಜಿನಿಯರ್ ಗೊತ್ತಾ ಯಾರು ಕೇಳೋದು, ಮನೆ ಕಟ್ಟಿದ್ದಾನೆ ಹೇಳೋದು ಆಯ್ತಾ. ಸಿವಿಲ್ ಇಂಜಿನಿಯರ್ ಗೊತ್ತಾ, ನೀವು ಯಾವ ತರ ಫಲವನ್ನು ಕೊಡ್ತೀಯ, ಯಾವ ತರ ನೀನು ಫಲವನ್ನು ಕೊಟ್ಟು ಮನೆ ಕಟ್ಟಬೇಕು. ಸಿವಿಲ್ ಇಂಜಿನಿಯರ್ ಆದ್ಮೇಲೆ ಗೊತ್ತಾ, ಅವಾಗ ನಿಮ್ಮ ಮೈಂಡ್ ಸೆಟ್ ಇದು ನೀವು ಯೋಚನೆ ಮಾಡ್ಬೋದು ಆಯ್ತಾ. ಓ ನಮಗೆ ಇದು ಚೇಂಜ್ ಮಾಡಿ ನಿಮಗೆ ಈಜಿ ಆಗುತ್ತೆ. ಅವಾಗ ಯಾವ್ದೋ ವಸ್ತು ಇರ್ಲಿ, ಯಾವ್ದೋ ಮನೆ ಡಿಸೈನ್ ಇರ್ಲಿ, ಯಾವ್ದೋ ಪ್ರಾಪರ್ಟಿ ತಗೊಳ್ತೀರಾ, ಅಲ್ಲೋ ರೋಡ್ ಹೇಗೆ ಮಾಡಬೇಕು, ಹೇಗೆ ಕಾಂಟ್ಯಾಕ್ಷನ್ ಮಾಡಬೇಕು, ಹೇಗೆ ಪೈಪ್ ಲೈನ್ ಕೊಡಬೇಕು, ಪ್ರತಿಯೊಂದು ನಿಮಗೆ ಎಲ್ಲ ಗೊತ್ತಿರತ್ತೆ. ಬುಕ್ ಎಲ್ಲ ಬರ್ದಿರುತ್ತೆ. ಹಂಗಾದ್ರೆ ನಾವು ಅದೊಂದು ಚಿತ್ರ ಬಿಡ್ಸೋದ್ ಕಲಿಬಾರ್ದಾ? ಮನೆ ಚಿತ್ರ ಬಿಡ್ಸೋದ್ರಲ್ಲಿ ಕಲಿಬಾರ್ದಾ ಅಂದೆ. ಕಲಿಬೋದು, ಅದಕ್ಕೆ ಕಲಿಯಕ್ಕೇನು. ಅಲ್ಲ, ಇಂಜಿನಿಯರ್ ಆಗೋರು ಮನೆ ಚಿತ್ರ ಬಿಡ್ಸೋದ್ ಕಲಿತಾರಾ? ಮೊದಲು ನಕ್ಷಾ ಪಾಸ್ ಮಾಡೋದು ಬೇಡವಾ? ನಕ್ಷಾ ಅದು ಏನು ಅದು ನಾನು ಅಲ್ಲಿಂದ ಮಾಡ್ತಾರೆ, ಅದು ನಕ್ಷಾ ನಿನ್ ಕೈಯಿಂದ ಟಾಪ್ ಮಾಡಬೇಕು ಕಂಪ್ಯೂಟರ್ ಮೇಲೆ. ಅಪ್ಪ ಕಂಪ್ಯೂಟರ್ ಅಲ್ಲಿ ಕೆಲಸನೂ ಮಾಡ್ಬೇಕಂದ್ರೆ ಇಲ್ಲ, ಮತ್ ಕಂಪ್ಯೂಟರ್ ಏನು ಕಂಜಲ್ಲಿ ಅಲ್ಲಿ ಕಂಪ್ಯೂಟರ್ ಕೆಲಸ ಮಾಡೋರು. ಈಗ ನೀ ಏನ್ ಪ್ಲಾನಿಂಗ್ ಮಾಡ್ತೀಯಾ, ನಿಮಗೆ ಕಂಪ್ಯೂಟರ್ ಬೇಕು. ಸರಿ ಆಯ್ತು ಕತೆ. ಎದಳ್ರಿ ಟೈಮ್ ಆಯ್ತು. ಎದ್ದಳ ಕುಳ್ಳ ಎದ್ದಳು ಎಷ್ಟು ನಿದ್ದೆ ಬರುತ್ತೆ ನಿಂಗೆ? ನಮಗೆ ಯಾರು ಟೆನ್ಷನ್ ಇಲ್ಲ, ಬರುತ್ತೆ ನಮಗೆ ನಿಖಿಲ್ ಟೆನ್ಷನ್ ಐತಪ್ಪ. ನಿಖಿಲ್ ನೀನೇನಾಗ್ತೀಯ? ಇವನು ಡೈರೆಕ್ಟ್ ಹೇಳ್ತಾರೆ ಕಲ್ಲ ಪೊಲೀಸ್ ಎಂತದ? ನೀನ್ ಕಳ್ಳ ಪೊಲೀಸ್ ಆಗ್ತೀಯ? ಪೊಲೀಸ್ ಆಗ್ಬೇಕು, ಬರೀ ಕಳ್ಳ ಆಗ್ಬಾರ್ದು. ಇವ್ರಿಗೆ ಟೆನ್ಷನ್ ಆಗ್ತದೆ. ಆಗಿನ ಕಲ್ಲ ಆಯ್ತು ಏನ್ ಮಾಡ್ಲಿ ನಾನು. ಕಳ್ಳ ಫಸ್ಟ್ ಆಗ್ತೀಯ, ಪೊಲೀಸ್ ಫಸ್ಟ್ ಆಗ್ತೀಯ? ಕಳ್ಳ ಆಗ್ತೀಯ? ಅಯ್ಯೋ ದೇವ್ರೇ, ಕಲ್ಲಾಗಿ ಗೊಂಡೋಗ್ಲಿ. ಕಳ್ಳ ಎಂತ ಕೆಟ್ಟ ಬುದ್ಧಿ ಗೊತ್ತಾ? ಬೇರೆಯವ್ರ ಮನೇಲಿ ಏನಿದೆ ಕದ್ಕೊಂಡ್ ಹೋಗೋದು, ದುಡ್ಡೆಲ್ಲ ಕದ್ಕೊಂಡ್ ಹೋಗೋದು, ಅದು ಅವ್ರಿಗೆ ಹೇಳೋದು ಕಳ್ಳ ಅಂತ. 4 ಜನ ಎಲ್ಲಿ ರೋಡ್ ಮೇಲೆ ನೋಡುತ್ತೆ ಅಲ್ಲೇ ಹೊಡಿತಾರೆ. ನೀನ್ ಹೆಂಗ್ ಹೊಡಿತೀಯ? ನೀನೇ ಕಳ್ಳ. ನಿಮಗೆ ಅವ್ನ ಹೇಳ್ತೀನಿ ಗೊತ್ತಾಗ್ತಿಲ್ವಾ? ಅವನೇ ಪೊಲೀಸ್ ಅಂತೆ, ಅವನೇ ಬೇರೆಯವ್ರ ಮನೆ ಕಟ್ಕೊಂಬಂದಂತೆ. ಆಮೇಲೆ ಯಾರಿಗೂ ಗೊತ್ತೇ ಆಗಲ್ಲ ನಾನೇ ಕಳ್ಳ ಅಂತ. ಕತ್ಕೊಂಡೇ ಬರ್ತೀಯ? ಬೆಳಿಗ್ಗೆ ಏನ್ ಮಾತಾಡ್ತೀಯ ಮರೆಯ ನೀನು? ಕಳ್ಳ ಯಾರು ಆಗಲ್ಲ ಮಗ. ಫಿಲಮ್ ಅಲ್ಲಿ ಕಳ್ಳ ಆಗ್ತಾರ ನೋಡು, ಅವ್ರಿಗೆ ಪೊಲೀಸ್ ಹಿಡ್ಕೊಂಡು ಹೊಡಿತಾರೆ, ಸುಳ್ಳು ಹೇಳ್ತಾರೆ, ಬೇರೆಯವ್ರ ಮನೇಲಿ ಕದೀತಾರೆ, ಗುಜರಿಗೆಲ್ಲ ತಗೊಂಡೋಗ್ ಚಾಮಾನ್ ಹಾಕ್ತಾರೆ, ದುಡ್ಡು ಕದೀತಾರೆ, ಒಡವೆ ಕದೀತಾರೆ. ಅವರೆಲ್ಲ ಕೆಟ್ಟ ಮಕ್ಕಳು. ಮೊಬೈಲ್ ಅಲ್ಲಿ ನೋಡಿದ್ರೆ ಪೊಲೀಸ್ ನೋಡು, ಕಳ್ಳ ನೋಡ್ಬೇಡ. ಕಳ್ಳ ಕೆಟ್ಟವನು. ಕಳ್ಳ ಯಾರಿಗೂ ಇಷ್ಟ ಆಗಲ್ಲ. ಹಂಗಾರೆ ನೀನ್ ನಮ್ಮನೇಲಿ ಇರ್ಬೇಡ. ನಮ್ಮನೇಲೂ ನೀನ್ ನಾಳೆ ದಿವಸ ದುಡ್ಡೆಲ್ಲ ಕದ್ಕೊಂಡ್ ತಗೊಂಡೋಗಿ ನೀನು ಮಜಾ ಮಾಡ್ತೀಯ, ಪಾತ್ರೆ ಎಲ್ಲ ಮಾರ್ತೀಯ ನೀನು. ಮತ್ತೆ ಕಳ್ಳ ಆದ್ಮೇಲೆ ಹಂಗೆ ಕೆಲ್ಸ ಮಾಡೋದು. ಕೆಟ್ಟ ಕೆಲ್ಸ ಮಾಡೋರಿಗೆ ಕಳ್ಳ ಹೇಳೋದು, ಒಳ್ಳೆ ಕೆಲ್ಸ ಮಾಡೋರ್ಗೆ ಪೊಲೀಸ್ ಹೇಳ್ತಾರೆ ಗೊತ್ತಾ? ಕಳ್ಳ ಆಗ್ತೀಯಾ? ಒಳ್ಳೆ ನೀ ಕಳ್ಳ ಆಗ್ತೀಯಾ ಪೊಲೀಸ್ ಆಗ್ತೀಯಾ?
ಪೊಲೀಸೇ ಎಷ್ಟಾದ್ರೂ ನನ್ಗೆ ಬರೀ ಗೊತ್ತಾಗ್ತಿಲ್ಲ. ಪೊಲೀಸ್ ಆಗ್ಬೇಕು. ಪೊಲೀಸ್ ಆದ್ರೆ ಗನ್ ಕೊಡ್ತಾರೆ ಇಲ್ಲಿ ಇಟ್ಕೊಳಕ್ಕೆ. ಕೆಟ್ಟು ಕಳ್ಳ ಯಾರನ್ನಾರ ನೋಡ್ರೆ ಡಿಸ್ಕಮ್ ಮಾಡ್ಬಿಡ್ಬೋದು. ಕಳ್ಳ ಆದ್ರೆ ಎದ್ರುಕೊಂಡು ಇರ್ಬೇಕು. ನೀನೇನಾರ ವಸ್ತು ಕದೀತೀಯಾ ಅವಾಗ ನಿಂಗ್ ಭಯ ಆಗುತ್ತಾ? ಅಮ್ಮ ಎಲ್ಲಿ ಪೊಲೀಸ್ ಬರ್ತಾರೆ, ನನ್ನ ಇಕ್ಕೋಬಿಡ್ತಾರೆ, ಒದ್ಬಿಡ್ತಾರೆ, ಜೈಲಿಗೆ ಹಾಕ್ಬಿಡ್ತಾರೆ, ಮಮ್ಮು ಕೊಡಲ್ಲ ಅಂತ ಭಯ ಆಗುತ್ತೆ ನಿಂಗೆ. ಅವಾಗ ಪೊಲೀಸ್ ಆದ್ರೆ ಕಳ್ಳ ಎಲ್ಲಿದ್ದಾನೆ ಹುಡ್ಕೊಂಡು ಹಾಗೆ ಡಿಚ್ಕುಮ್ ಅಂತ ಚೂಟ್ ಮಾಡ್ಬಿಡ್ಬೋದು. ಅದಕ್ಕೆ ಹಂಗೆ ಮಾಡ್ಬಾರ್ದು. ಅಲ್ಲ ಮತ್ತೆ ಏನಾಗ್ತೀಯ ನೀನು? ಪೊಲೀಸ್ ಆಗ್ತೀಯ ಕಳ್ಳ ಆಗ್ತೀಯ? ಇವಾಗ ಪೊಲೀಸ್ ಆಗ್ತೀಯ ತಾನೆ. ಇನ್ನೊಂದ್ಸರಿ ಕಳ್ಳ ಆಗ್ತೀನಿ ಅಂದ್ರೆ ನೀನ್ ಹಿಡ್ದು ಮನೆಯಿಂದ ಆಚೆ ಹಾಕ್ತೀನಿ ನಾನು. ನಾನೇ ಪೊಲೀಸಿಗೆ ತಗೊಂಡೋಗಿ ಕೊಟ್ಬಿಡ್ತೀನಿ ನಿನ್ನ. ತಗೊಳ್ಳಿ ಸರ್, ನನ್ ಮಗ ಕಳ್ಳ ಆಗಿದ್ದಾನೆ, ಇಟ್ಕೊಳ್ಳಿ ಇವ್ನ್ಗೆ, ಚೆನ್ನಾಗ್ ಕುಂಡಿ ಮೇಲೆ ಹೊಡೀರಿ 4 ಜೈಲ್ಗೆ ಹಾಕಿ ಉನ್ಗೆ ಅಂತೀನಿ. ಕಳ್ಳ ಆಗಲ್ಲ. ಒಳ್ಳೆ ಹುಡ್ಗ ಮಾತ್ ಕೇಳ್ತಾನೆ. ಅದು ಕಳ್ಳ ಪೊಲೀಸ್ ಆಟ ಆಡ್ತಾರಲ್ಲ ಚೀಟಿ ಬರ್ದಿ, ಅದ್ರಲ್ಲಿ ರಾಜಾ ರಾಣಿ ಕಳ್ಳ ಪೊಲೀಸ್ ಅಂತ ಇವು ಆಟ ಆಡಲ್ವಾ, ಅದಕ್ಕೆ ಅದು ಕಳ್ಳ ಪೊಲೀಸ್ ಆಗ್ತೀನಿ ಅಂತ ಹೇಳೋದು. ಅದು ಒಂದು ಕಡೆಯಿಂದ ಡಾಕ್ಟ್ರು, ಇಂಜಿನಿಯರು, ಕಳ್ಳ ಪೊಲೀಸು ಅಂತೆಲ್ಲ ಡಿಸ್ಕಷನ್ ಮುಗಿಸ್ಕೊಂಡ್ರು. ನನಗೆ ಬುಧವಾರ ಸಂಘ ಕಟ್ಟೋದಿತ್ತು ಅಂತೇಳಿ ನನ್ನ ಮಗಳನ್ನ ಕರ್ಕೊಂಡು ಬಂದೆ. ಅವಳಿಗೂ ಕೂಡ ಸ್ಕೂಲ್ ರಜಾ ಇತ್ತಲ್ವ, ಹಬ್ಬ ಅಂತೇಳಿ. ಬರ್ತಾ ಹಾಗೆ ಒಬ್ಬರು ಅಮೌಂಟ್ ಕೊಡಬೇಕಿತ್ತು. ಅವ್ರ ಹತ್ರ ಅಮೌಂಟ್ ಕಲೆಕ್ಷನ್ ಮಾಡಿಕೊಂಡು ಬಂದು ನೋಟೆಲ್ಲ ಎಣಿಸಿ ನೋಟೆಲ್ಲ ಬರೆದು ಆಫೀಸಿಗೆ ಬುಕ್ ಕೊಟ್ಟೆ. ಜನ ತುಂಬ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಮ್ಮ ಊರು ಟೆರೆಸ್ ಮೇಲಿಂದ ಹೇಗೆ ಕಾಣುತ್ತೆ ಅಂತ ವ್ಯೂ ನೋಡೋಣ ಅಂತ ಹೋದೆ. ವ್ಯೂ ಮಾತ್ರ ಸಖತ್ತಾಗಿತ್ತು. ಅಲ್ಲಿಂದ ಬರ್ತಾ ನನ್ನ ಮಗಳಿಗೆ ಚಕ್ಲಿ ಕೊಡಿಸ್ಕೊಂಡು ಬಂದೆ. ಯಾರಾರ ನನ್ನ ಜೊತೆ ಬಂದರೆ ಅವರಿಗೆ ಲಂಚ ಕೊಡಲೇಬೇಕಾಗತ್ತೆ ಅಲ್ವಾ. ಸಂಘಕ್ಕೆ ಬಂದ್ಬಿಟ್ಟು ನೀನು ಚಕ್ಲಿ ತಿಂತಾ ಇದೆಯಾ ನೀನು? ಮನೆಗೆ ನಡಿ, ಇಬ್ಬರು ಇದ್ದಾರೆ ಮನೆಯಲ್ಲಿ, ಮಾಡ್ತಾರೆ ನಿಂಗೆ ಹಬ್ಬ. ನಮ್ಮನ್ನು ಬಿಟ್ಟಾಗಿ ಚಕ್ಲಿ ತಿಂತಾ ಇದೆಯಾ ನೀನು ಅಂತ ಕೇಳ್ತಾರೆ ನೋಡು. ನಮ್ಮನ್ನು ಬಿಟ್ಟಾಗಿ ಚಕ್ಲಿ ತಿಂತಿದ್ಯಾ ಒಬ್ಳೆ ಅಂತ ಕೇಳ್ತಾರೆ. ಅವ್ರಿಗೂ ಕೊಡ್ತೀನಿ. ನನ್ನ ಮಕ್ಕಳಿಗೆ ಏನೇ ಕೊಡಿಸಿದ್ರು ಒಬ್ರಿಗೊಬ್ರು ಬಿಟ್ಟು ತಿನ್ನಲ್ಲ. ಹೇಳ್ದಂಗೆ ಅಕ್ಕಂಗೂ ತಮ್ಮನಿಗೂ ಕೊಟ್ಲು. ನಾನು ಅಲ್ಲಿಂದ ಬರೋದು ತುಂಬ ಲೇಟ್ ಆಯಿತು ಅಂತೇಳಿ, ಹೊಟ್ಟೆ ತುಂಬ ಹಸಿತಿತ್ತು ಅಂತೇಳಿ ತಿಂಡಿ ಮುಗಿಸ್ಕೊಂಡೆ. ಆಮೇಲೆ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಮನೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡೆ. ನಮ್ಮ ಪಾತ್ರೆ ತೊಳೆಯೋ ಟಬ್ ಬಂದು ಒಡೆದೋಗಿತ್ತು ಅಂತ ಹೇಳ್ಬಿಟ್ಟು ಟಬ್ ಮಾರೋರು ಬಂದಿದ್ದರು. ಅವ್ರ ಹತ್ರ ಒಂದು ಪಾತ್ರೆ ತೊಳೆಯೋ ಬುಟ್ಟಿ ಇಸ್ಕೊಂಡೆ. ಅದು ನಾನು ಸೇವಿಂಗ್ ಮಾಡಿಟ್ಟಿದ್ದು 100 ರೂಪಾಯಿನಲ್ಲಿ ಹೊಸ ಟಬ್ ತೊಗೊಂಡು ತುಂಬ ಖುಷಿ ಆಯಿತು ನನಗೆ. ನನ್ನ ಮಗಳ ಫ್ರೆಂಡ್ ಬಂದಿದ್ಲು, ಹೋಮ್ವರ್ಕ್ ಕೊಟ್ಟಿದ್ರು ಸ್ಕೂಲಲ್ಲಿ ಅಂಥೇಳಿ ಅವರೆಲ್ಲ ಹೋಮ್ವರ್ಕ್ ಮಾಡೋಕ್ಕೆ ಕುತ್ಕೊಂಡಿದ್ರು. ಏನು ಬೇಕು ನಿಂಗೆ? ಅದು ಯಾವುದು? ಅದೇ ಅದೇ ಅಂದರೆ ಅದಕ್ಕೆ ಹೆಸರಿಲ್ವಾ? ಫೋಟೋ ನೋಡ್ಬೇಕಾ? ಏನಿದೆ ಅಲ್ಲಿ? ಇದಾ? ಇದು ಬೇಕಾ? ಇದೇನು ಹೇಳು, ಏನಿದೆ ಹೆಸರು? ಸೀಬೆ ಹಣ್ಣು. ಅದ್ ಬೇಡ, ಶೀತ ಆಗುತ್ತೆ ಇವಾಗ. ಶೀತ ಆಗುತ್ತೆ, ಮಳೆಗಾಲ. ಅಪ್ಪನಿಗೆ ಹೇಳಿ ಸೇಬ್ ತರ್ಸನ. ಸೇಬಲ್ಲ ಹೆಸರು. ಏಣಿ ಮೇಲ್ ಹತ್ಕೊಂಡಿ. ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು? 3. ಎಲ್ಲದಕ್ಕೂ 3 ಬರೋದಲ್ಲ ನಿಂಗೆ? ಸಾಯಂಕಾಲ ಅಮ್ಮನೂ ಕೆಲಸ ಮುಗಿಸ್ಕೊಂಡು ಬಂದರು. ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ, ಏನಾರ ತಿನ್ನಂಗಾಗಿರುತ್ತೆ ಅಂತ ಮಕ್ಕಳಿಗೆ ಅಂಗಡಿಗೆ ಕಳಿಸ್ಬಿಟ್ಟು ಮೊಟ್ಟೆ ತರಿಸಿದ್ರು. ವೈಟ್ ರೈಸ್ ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡ್ಕೊಂಡ್ವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಾಯಂಕಾಲ ಎಗ್ ರೈಸ್ನ ಎಂಜಾಯ್ ಮಾಡಿಕೊಂಡು ತಿನ್ಕೊಂಡ್ವಿ. ಅದಾದಮೇಲೆ ಅಟ್ಟ ಸ್ವಲ್ಪ ತುಂಬಾ ಗಲೀಜಿತ್ತು, ಸುಮಾರು ದಿವಸದಿಂದ ಕ್ಲೀನ್ ಮಾಡಿರಲಿಲ್ಲ ಅಂಥೇಳಿ ನಾನು ನನ್ನ ಮಕ್ಕಳು ಎಲ್ಲ ಸೇರಿಕೊಂಡು ಅಟ್ಟ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಕೊಂಡು, ಹಾಗೆ ಕೆಳಗೇನು ಬಂದು ಕೆಳಗೆದು ಕೂಡ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡಿಕೊಂಡೆ.
ತೊಳೆದು ಒಣಗಾಕಿದ ಬಟ್ಟೆಗಳೆಲ್ಲ ಆಲ್ಮೋಸ್ಟ್ ಒಣಗಿತ್ತು. ಎಲ್ಲ ಬಟ್ಟೆನೂ ತೊಗೊಂಬಂದು ಕ್ಲೀನಾಗಿ ಜೋಡಿಸಿ ಎಲ್ಲರ ಬಟ್ಟೆನೂ ಸಪ್ರೇಟಾಗಿ ಇಟ್ಟಿದ್ದಾಯಿತು. ಅಷ್ಟೋ ತನಕ ಅಮ್ಮನೂ ಬಟ್ಟೆ ತೊಳಿತಾ ಇದ್ರು. ನನ್ನ ಮಗಳು ಟಬ್ಬಿಗೆ ನೀರು ಹಾಕ್ಕೊಂಡು ಒಂದೊಂದೇ ಬಟ್ಟೆ ಜಾಲಿಸಿ ಎಲ್ಲ ಒಣಗಾಕೊಂಡ್ಳು. ತುಂಬ ಹೆಲ್ಪ್ ಮಾಡ್ತಾರೆ ಮನೇಲಿ ಏನಾರು ಇದ್ರು ಅಂತ ಹೇಳಿದರೆ. ಸಾಯಂಕಾಲ ನಮ್ಮ ಮನೆಯವರು ಕೆಲಸದ್ದು ಪೇಮೆಂಟ್ ತೊಗೊಬಂದರು. ಹಾಗೆ ನನಗೂ ಕೂಡ ಒಂದು ಸರ್ಪ್ರೈಸ್ ಆದಂಥ ವಿಷಯವನ್ನು ಹೇಳಿದರು. ಅದೇನು ಅಂತ ನೀವೇ ನೋಡಿ. ನಡಿಯಪ್ಪ ಇಲ್ಲಿ ನಡಿ. ಎಲ್ಲಿಗೆ? ನಿಮಗ್ ಗೊತ್ತಿಲ್ಲ, ನಿನ್ ಮನೆ ಕೆಲಸ ಮಾಡ್ತಾ ಇದೀನಿ ನೋಡಿ, ಅದಕ್ಕೆ ನಾನು ಇವತ್ತು ನಿಮಗೆ ಸಂಬಳ ಕೊಡ್ತಾ ಇದೀನಿ. ಮನೆ ಕೆಲಸ ಮಾಡೋಕೆ ನೀನ್ ನನಗೆ ಸಂಬಳ ಕೊಡೋದು? ತಗೋ. ನಾನು ನೀನ್ ಯಾವಾಗ ತಾನು ನಂಗೆ ದುಡ್ಡು ಕೊಟ್ಟಿದ್ಯಪ್ಪ? ನೀನು ಬರೀ ಸಂಘಕ್ಕೆ ಇದೆಲ್ಲಾರ ನಿನ್ ಸಂಬಳದಲ್ಲಿ ಉಳ್ದಿರೋ ದುಡ್ಡು ಇರ್ಬೇಕು, ಎತ್ತಿಡು ಅಂತ. ಸಂಬಳದಿಲ್ಲ ಮತ್ತೆ ಆಮೇಲೆ ಕೇಳ್ತ್ಯ. ಸಂಬಳದಿಲ್ಲ ಆಯ್ತಾ? ನೀ ಕಷ್ಟಪಟ್ಟಿ ದುಡ್ಡು ಇದು ನಿಂದು, ನಮ್ದು ಇಲ್ಲ ಆಯ್ತಾ? ನೀ ಕಷ್ಟಪಟ್ಟಿದೆ ನೋಡಿ, ಬೆಳಿಗ್ಗಿಂದ ಸಂಜೆ ತನಕ, ರಾತ್ರಿ ಅರ್ಧ ರಾತ್ರಿ ಮಲ್ಗೆ ತನಕ ನೀವು ಕಷ್ಟಪಡ್ತೀವಿ ನೋಡು, ಅದೇ ದುಡ್ಡು ಬಂದಿತ್ತೆ. ಅದು ಗೊತ್ತಾ ಯಾವ್ದು? ಇದು ಫೇಸ್ಬುಕ್ ಕಡೆಯಿಂದ ಬಂದಿದ್ದ ದುಡ್ಡು ಆಯ್ತಾ, ಈ ತಿಂಗಳ ದುಡ್ಡು. ಫೇಸ್ಬುಕ್ ಇಂದ ಹ್ಮ್, ಇಷ್ಟು ಬಂದಿದೆ. ಇಷ್ಟೇ ಬಂದಿರೋದ? ಇಷ್ಟೇ. ಈಗ ಎಷ್ಟೋ ನೀ ಕೆಲಸ ಮಾಡ್ತೀಯ ಅಷ್ಟೇ ಬಂದಿರಪ್ಪ. ಇನ್ನೂ ಜಾಸ್ತಿ ಕೆಲಸ ಮಾಡೋ ಜಾಸ್ತಿ ಬರತ್ತೆ ಆಯ್ತಾ? ನೋಡಿ ಫ್ರೆಂಡ್ಸ್, ನಮ್ದು ಫೇಸ್ಬುಕ್ ಇಂದ ಅಮೌಂಟು ಬಂದಿದೆ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನೀವು ಕೂಡ ಯೂಟ್ಯೂಬ್ನವರು ನಮಗೆ ಇದೇ ತರ ಸಪೋರ್ಟ್ ಮಾಡಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ. ನಾವು ಕೂಡ ಯೂಟ್ಯೂಬಿಂದ ಕೂಡ ನಮಗೆ ಸ್ವಲ್ಪ ಪೇಮೆಂಟ್ ಬಂತು ಅಂದರೆ ನಮ್ಮಂಥ ಬಡವರು ನಮ್ಮ ಫ್ಯೂಚರ್ನ ರೂಪಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗಿರುತ್ತೆ. ಸುಮಾರು ಜನ ಹೇಳ್ತಾರೆ ನಮ್ಮ ಮನೆಯವರಿಗೆ, ನಿಮಗೆ ಇಷ್ಟು ಕಷ್ಟ ಇದೆ ಅಂತ ಹೇಳ್ಬೇಕಾದ್ರೆ ನಿಮ್ಮ ಮಿಸ್ಸಸ್ನ ಎಲ್ಲಾದರೂ ಕೆಲ್ಸಕ್ಕೆ ಕಳಿಸಿ, ಮಂತ್ಲಿ ಪೇಮೆಂಟ್ ಬಂದರೆ ನಿಮಗೆ ಏನಾದರೂ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ. ಆದರೆ ನಮ್ಮ ಪರಿಸ್ಥಿತಿ ನಮಗೆ ಮಾತ್ರನೇ ಗೊತ್ತಿರೋದು. ನನಗೆ ಹುಷಾರಿಲ್ಲದೆ ಇರೋ ಕಾರಣ ನಮ್ಮ ಮನೆಯವರು ನನಗೆ ಎಲ್ಲೂ ಕಳಿಸಲ್ಲ. ಹಂಗಂತೇಳಿ ನಾನು ಅವರಿಗೇನು ಸಪೋರ್ಟ್ ಮಾಡ್ದಲೇ ನನ್ನ ಮನೆಯಲ್ಲೇ ಇದ್ಕೊಂಡು ಇರೋಕ್ಕೂ ನನಗೂ ಇಷ್ಟ ಇಲ್ಲ. ಹಾಗಾಗಿ ನಾನು ಬ್ಲಾಗ್ ವಿಡಿಯೋಗಳನ್ನ ಮಾಡಿಕೊಂಡು ಒಂದು 5-6 ವರ್ಷದಿಂದ ಫೇಸ್ಬುಕ್ನಲ್ಲಿ ಬ್ಲಾಗ್ ವಿಡಿಯೋಗಳನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರ ಫಲವಾಗಿ ನನಗೆ ಇವತ್ತು ಅಲ್ಪ ಸ್ವಲ್ಪ ಅಂತನಾದರೂ ನನಗೆ ಫೇಸ್ಬುಕ್ ಕಡೆಯಿಂದ ಅಮೌಂಟ್ ಬರ್ತಾ ಇದೆ. ತುಂಬ ಖುಷಿ ಆಗುತ್ತೆ. ನಿಮ್ಮ ಮನೆಯಲ್ಲೂ ಯಾರಾದರೂ ವಿಡಿಯೋ ಮಾಡ್ತೀವಿ ಅಂತ ಮುಂದೆ ಬಂದರೆ ದಯವಿಟ್ಟು ಅವರಿಗೆ ನೀವು ಸಪೋರ್ಟ್ ಮಾಡಿ, ಅವರಿಗೆ ವಿಡಿಯೋ ಮಾಡೋಕ್ಕೆ ಎಂಕರೇಜ್ ಮಾಡಿ. ಒಂದಲ್ಲ ಒಂದು ದಿವಸ ಮುಂದಕ್ಕೆ ಅವರು ಕೂಡ ಒಂದು ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಳ್ಳೋಕೆ ಅವ್ರಿಗೂ ಒಂದು ಒಳ್ಳೆ ಅವಕಾಶ ಸಿಕ್ಕತ್ತೆ. ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಇನ್ನು ಯೂಟ್ಯೂಬಿಂದ ಪೇಮೆಂಟ್ ಬಂದಿಲ್ಲ. ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಯೂಟ್ಯೂಬಿಂದ ಕೂಡ ನಮಗೆ ಅಮೌಂಟ್ ಬಂದಾಗ ಅದನ್ನು ಕೂಡ ನಾವು ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ನೀವೆಲ್ಲ ನಮಗೆ ಸಪೋರ್ಟ್ ಮಾಡೋದ್ರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನಾವು ಕೂಡ ನಮ್ಮ ಫ್ಯೂಚರ್ನಲ್ಲಿ ಬೆಳೆಯೋದಿಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ, ಪ್ರೀತಿ ಬೇಕು ಅಂತ ನನ್ನ ಆಸೆ. ನೀವೆಲ್ಲರೂ ದಯವಿಟ್ಟು ನಮ್ಮ ಪರಿವಾರದ ಮೇಲೆ ಇದೇ ಥರ ಪ್ರೀತಿ, ವಿಶ್ವಾಸ, ಆಶೀರ್ವಾದನ ಕೊಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸೋಕೆ ನಮಗೆ ಸಹಾಯ ಮಾಡಿ. ನಾನು ನಿಮಗೆ ಇದೇ ಕೇಳ್ಕೊಂತ ಇದ್ದೀನಿ, ನೀವೆಲ್ಲ ಕೊಟ್ಟಿದ್ದ ಪ್ರೀತಿ ನಾವೆಲ್ಲ ಕೊನೆ ತನಕ ಯಾವ ಕಾರಣಕ್ಕೆ ಮರೆಯೋಕ್ಕಾಗಲ್ಲ. ಇದು ಅಮೌಂಟ್ ಬಂದಿತ್ತೆ, ನೀವೆಲ್ಲ ಕೊಟ್ಟಿದ್ದ ಪ್ರೀತಿ ಕಡೆಯಿಂದ ನಮ್ಮೆಲ್ಲಕ್ಕೆ ಅಮೌಂಟ್ ಬಂದಿತ್ತೆ. ಇದೇ ಥರ ನಮ್ಮೆಲ್ಲಗೆ ಕೊನೆ ತನಕ ಪ್ರೀತಿ ಕೊಡ್ತಾ ಇರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೆಲ್ಲ. ಫೇಸ್ಬುಕ್ನಲ್ಲಿ ಅಮೌಂಟ್ ಬಂದಿದ್ದ ಖುಷಿಗೆ ನಮ್ಮ ಮಕ್ಕಳಿಗೆ, ನಮ್ಮ ಅಮ್ಮಂಗೆ ಎಲ್ಲ ನಮ್ಮ ಮನೆಯವರು ಐಸ್ ಕ್ರೀಮ್ ಪಾರ್ಟಿನ ಕೊಟ್ಟರು. ಸಂತೆಗೆ ಹೋದ್ರು, ಆದರೆ ಸಂತೆ ಇರಲಿಲ್ಲ, ಹಬ್ಬ ಆದ ಕಾರಣ ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಬಂದು ಬಿರಿಯಾನಿ ಮಾಡಿಕೊಂಡು ತಿಂದ್ವಿ. ಇವತ್ತಿನ ವ್ಲಾಗ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.